ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. 6ನೇ ತರಗತಿ ಪಾಠ 9 ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು ವಿಜ್ಞಾನ. ಈ ಪಾಠದ ಪ್ರಶ್ನೋತ್ತರಗಳ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ಬಿಟ್ಟ ಸ್ಥಳವನ್ನು ತುಂಬಿ ಎಂದಿದ್ದಾರೆ. ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಲು ಬಳಸುವ ಸಾಧನ ಸ್ವಿಚ್. ವಿದ್ಯುತ್ ಕೋಶದಲ್ಲಿ 2 ಅಗ್ರಗಳಿವೆ. ಇನ್ನು ಎರಡನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಯನ್ನು ಸರಿ ಅಥವಾ ತಪ್ಪು ಎಂದು ಗುರುತು ಮಾಡಿ ಎಂದಿದ್ದಾರೆ. ಲೋಹಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುತ್ತದೆ. ಸರಿ. ಲೋಹದಿಂದ ಮಾಡಿದ ತಂತಿಗಳ ಬದಲು ಸೆಣಬಿನ ದಾರವನ್ನು ವಿದ್ಯುತ್ ಮಂಡಲ ರಚಿಸಲು ಬಳಸಬಹುದು. ತಪ್ಪು. ವಿದ್ಯುತ್ ಪ್ರವಾಹವು ಥರ್ಮೋಕೋಲ್ ಹಾಳೆಯ ಮೂಲಕ ಪ್ರವಹಿಸಬಲ್ಲದು. ತಪ್ಪು. ಚಿತ್ರ 9.13 ಇದು ಚಿತ್ರ 9.13. ತೋರಿಸಿರುವ ಜೋಡಣೆಯಲ್ಲಿ ಬಲ್ಬ್ ಬೆಳಗುವುದಿಲ್ಲ ಏಕೆಂದು ವಿವರಿಸಿ ಎಂದಿದ್ದಾರೆ. ಅದನ್ನು ನಾವು ಹೇಳ್ತೀವಿ, ನೀವು ಚಿತ್ರ ಕೂಡ ನೋಡ್ಕೋಬಹುದು. ಚಿತ್ರದಲ್ಲಿ ತೋರಿಸುವ ಜೋಡಣೆಯಲ್ಲಿ ಬಲ್ಬ್ ಬೆಳಗುವುದಿಲ್ಲ ಏಕೆಂದರೆ ಟೆಸ್ಟರ್ ಅಥವಾ ಸ್ಕ್ರೂಡ್ರೈವರ್ನ ಒಂದು ತುದಿ ಪ್ಲಾಸ್ಟಿಕ್ ಮೂಲಕ ವಿದ್ಯುತ್ ಹರಿಯುವುದಿಲ್ಲ. ವಿದ್ಯುತ್ ಮಂಡಲ ಪೂರ್ತಿಯಾಗದೆ ಬಲ್ಬ್ ಉರಿಯುವುದಿಲ್ಲ. ಇನ್ನು ಚಿತ್ರ 9.14 ತೋರಿಸುವ ಬಲ್ಬ್ ಬೆಳಗುವಂತೆ ಮಾಡಲು 2 ತಂತಿಗಳ ಸ್ವತಂತ್ರ ತುದಿಗಳನ್ನು ಎಲ್ಲಿಗೆ ಸೇರಿಸಬೇಕು ಎಂಬುದನ್ನು ಸೂಚಿಸುವಂತೆ ಚಿತ್ರವನ್ನು ಪೂರ್ಣಗೊಳಿಸಿದ್ದಾರೆ. ಹಾಗೆ ಇಲ್ಲಿ ನಾವು 9.13 ಚಿತ್ರ 14 ಚಿತ್ರನ ತೋರಿಸಿದ್ದೀವಿ. ಅದರ ಉತ್ತರನೂ ಕೂಡ ಯಾವ ರೀತಿ ಚಿತ್ರ ಅಂದರೆ ಸ್ವತಂತ್ರ ತುದಿಗಳನ್ನು ಎಲ್ಲಿಗೆ ಅಂದರೆ 2 ತಂತಿಗಳ ತುದಿಗಳನ್ನ ಸೇರಿಸಿದಾಗ ಯಾವ ರೀತಿ ಬಲ್ಬ್ ಉರಿಯುತ್ತದೆ ಅಂತ ಇಲ್ಲಿ ನಾವು ನೋಡ್ಬೋದು. ಇದು ಇನ್ನು 5ನೇದು, ವಿದ್ಯುತ್ ಸ್ವಿಚ್ಚನ್ನು ಉಪಯೋಗಿಸುವ ಉದ್ದೇಶವೇನು? ಅಂತರ್ಗತ ಸ್ವಿಚ್ಚನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳನ್ನು ಹೆಸರಿಸಿ. ವಿದ್ಯುತ್ ಸ್ವಿಚ್ಚನ್ನು ವಿದ್ಯುತ್ ಮಂಡಲ ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ವಿದ್ಯುತ್ ಉಪಕರಣಗಳಲ್ಲಿ ಬಳಸುತ್ತೇವೆ. ಉದಾಹರಣೆಗೆ ಟಾರ್ಚ್. ಇನ್ನು ಚಿತ್ರ 9.14 ತೋರಿಸಿರುವಂತೆ ಸೇಫ್ಟಿ ಪಿನ್ ಬದಲು ರಬ್ಬರನ್ನು ಬಳಸಿ ವಿದ್ಯುತ್ ಮಂಡಲ ಪೂರ್ತಿಗೊಳಿಸಿದರೆ ಬಲ್ಬ್ ಬೆಳಗುವುದೇ? ಇಲ್ಲ, ಏಕೆಂದರೆ ರಬ್ಬರ್ ಅವಾಹಕ, ಅದರ ಮೂಲಕ ವಿದ್ಯುತ್ ಹರಿಯುವುದಿಲ್ಲ, ಆದ್ದರಿಂದ ಬಲ್ಬ್ ಬೆಳಗುವುದಿಲ್ಲ. ಇನ್ನು ಚಿತ್ರ 9.15 ತೋರಿಸಿರುವಂತೆ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತದೆ ಅಂತ ಕೇಳಿದ್ದಾರೆ. ಚಿತ್ರ 9.15 ಇದು ಹೌದು, ವಿದ್ಯುತ್ ಮಂಡಲ ಪೂರ್ಣವಾಗಿರುವುದರಿಂದ ಬಲ್ಬ್ ಬೆಳಗುತ್ತದೆ. ಇನ್ನು 8ನೇದು, ಒಂದು ವಸ್ತುವಿನ ಮೇಲೆ ವಾಹಕ ಟೆಸ್ಟರನ್ನು ಬಳಸಿದಾಗ ಬಲ್ಬ್ ಬೆಳಗುತ್ತದೆ ಕಂಡುಬಂದಿತು. ಈ ವಸ್ತುವು ವಾಹಕವೇ ಅಥವಾ ಅವಾಹಕವೇ? ವಿವರಿಸಿ. ಹೌದು, ಆ ವಸ್ತು ಅವಾಹಕ, ಏಕೆಂದರೆ ಆ ವಸ್ತು ತನ್ನ ಮೂಲಕ ವಿದ್ಯುತ್ತನ್ನು ಹರಿಸಿದ್ದರಿಂದ ವಿದ್ಯುತ್ ಬಲ್ಬ್ ಬೆಳಗಿದೆ. ನಿಮ್ಮ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ಚನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರಿಷಿಯನ್ ರಬ್ಬರ್ ಗ್ಲೌಸನ್ನು ಏಕೆ ಬಳಸಬೇಕು? ವಿವರಿಸಿ. ನಮ್ಮ ದೇಹವು ಒಳ್ಳೆಯ ವಿದ್ಯುತ್ ವಾಹಕ. ವಿದ್ಯುತ್ ಸ್ವಿಚ್ಚನ್ನು ರಿಪೇರಿ ಮಾಡುವಾಗ ಅಕಸ್ಮಾತ್ ವಿದ್ಯುತ್ ಶಕ್ತಿ ತಾಕಿದರೆ ಆಗುವ ಅಪಾಯವನ್ನು ತಪ್ಪಿಸಲು ಎಲೆಕ್ಟ್ರಿಷಿಯನ್ ರಬ್ಬರ್ ಗ್ಲೌಸನ್ನು ಬಳಸುತ್ತಾರೆ. ಅದು ಅವಶ್ಯಕ. ರಬ್ಬರ್ ಗ್ಲೌಸ್ ಒಳ್ಳೆಯ ಅವಾಹಕ, ತನ್ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ಎಲೆಕ್ಟ್ರಿಷಿಯನ್ ರಿಪೇರಿ ಕೆಲಸಕ್ಕೆ ಬಳಸುವ ಇಕ್ಕಳ ಮತ್ತು ಸ್ಕ್ರೂಡ್ರೈವರ್ನಂತಹ ಸಾಧನಗಳು ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಹೊಂದಿಕೆಯನ್ನು ಹೊಂದಿರುತ್ತದೆ. ಏಕೆ? ನೀವು ವಿವರಿಸಬಲ್ಲಿರಾ? ಇನ್ನು ಇದಕ್ಕೆ ಉತ್ತರ, ಪ್ಲಾಸ್ಟಿಕ್ ಮತ್ತು ರಬ್ಬರ್ ಅವಾಹಕವಾದ್ದರಿಂದ ಇವುಗಳ ಮೂಲಕ ವಿದ್ಯುತ್ ಹರಿಯುವುದಿಲ್ಲ. ಇಕ್ಕಳ ಮತ್ತು ಸ್ಕ್ರೂಡ್ರೈವರ್ನಂತಹ ಸಾಧನಗಳೊಂದಿಗೆ ಕೆಲಸ ಮಾಡುವಾಗ ಅದರ ಮೂಲಕ ವಿದ್ಯುತ್ ಶಕ್ತಿ ಹರಿಯಬಾರದೆಂದು ಆ ಉಪಕರಣಗಳು ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಹೊದಿಕೆಗಳಾಗಿರುತ್ತವೆ. ಇಲ್ಲಿಗೆ ಇವತ್ತಿನ ಈ ಪಾಠದ ಯಾವುದಂದರೆ ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.